ಅಲ್ಲ ಇವನ ಮಣ್ಣಿಂದ ಹುಡ್ಕಾಕತ್ತನು ಅಲ್ಲದನ್ ಇಲ್ಲದನ್ ಅಂತ ತಪ್ಪಿಸಿ ಓಡಾಡಕತ್ತಿದ್ದ. ಇಲ್ಲಿ ಸಿಕ್ಕಂತಡಿ. ಏ ತಿಪ್ಪೇಶ ಬಾಲೆ ಇಲ್ಲೇ. ಛೆ ಛೆ ಛೆ, ಎಂತ ಕೆಲಸ ಆತು ಈ ಮಾವ ಇಲ್ಲಿ ಕುಂತಿರೋದ್ ಮೊದ್ಲ ನೋಡಿದ್ರ ನಾ ಈ ದಾರಿಂದ ಬರತಿರ್ಕಿಲ್ಲ. ಯಾಕ್ಲೇ ತಿಪ್ಪ ಕರ್ದದ್ ಕೇಳಿಸ್ಲಿಲ್ಲನ? ಕೇಳಿಸ್ತ ಮಾವ, ನೀ ಕರೆದ್ರೆ ಕೇಳೋದಿಲ್ಲನ? ಒಂದಿಟ್ಟು ಅರ್ಜೆಂಟ್ ಕೆಲಸ ಇತ್ತು, ಊರಿಗೆ ಹೊಂಟಿದ್ನಿ, ಅದಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ನಿ. ಹೋಗಿ ಬರ್ಲೆ ಮಾವ, ಸಂಜೆ ಮುಂದೆ ಬರ್ತಾನಂತ. ತಪ್ಪಿಸ್ಕೊಂಡು ಹೋಗೇ ಬಿಡ್ತಾನ. ಮತ್ ಏನ್ ಹಿಂದಿರ್ಲೆ ತಿಪ್ಪೆ ಇಲ್ಲೇ? ಅಯ್ಯೋ ಇವೇನ್ ನನ್ ಬಿಡುವಂಗ ಕಾಣವಲ್ಲ, ಹೆಂಗ್ ತಪ್ಪಿಸ್ಕೊಂಡು ಹೋಗ್ಲಿನ ಮಾವ? ಬಸ್ಸಿಗೆ ಟೈಮ್ ಆಕತಿ, ಬಸ್ ತಪ್ಪಿಸ್ಕೊಂಡ್ರ ಮತ್ತೆ ಎಳೆಯಾಕತಿ. ನಾ ಒಂದ್ ಸ್ವಲ್ಪ ನಡ್ದ ಬಿಡ್ತೇನೆ ತಗೋ, ನಿಂಗೆ ಸಂಜೆ ಮುಂದೆ ಬಂದ್ ಬೇಟಕ್ಕನಂತ ಏನಿಲ್ಲ. ನಿಂದಿರ್ಲೇ ನಿಂದ್ರ, ಎಷ್ಟು ದಿವಸ ಆತ್ ನಾನು ನಿನಗ ಫೋನ್ ಹಚ್ಚಕತ್ತ. ಸಂಜಿಕ್ ಫೋನ್ ಹಚ್ಚಿರ ಬೆಳಿಗ್ ಬಿಟ್ಟಕನ್ ಮಾವ ಅಂತಿ, ಬೆಳಿಗ್ ಫೋನ್ ಹಚ್ಚಿರ ಸಂಜಿಕ್ ಬಿಟ್ಟಕನ್ ಮಾವ ಅಂತಿ. ಸಂಜಿಗೂ ಇಲ್ಲ ಬೆಳಿಗ್ಗೂ ಇಲ್ಲ, ತಪ್ಪಿಸ್ಕೊಂಡು ಓಡಾಡಕತ್ತೀಯನ? ಇಲ್ಲ ಮಾವ, ನಾ ಯಾಕೆ ತಪ್ಪಿಸ್ಕೊಂಡು ಓಡಾಡ್ಲಿ? ಬರ್ಬೇಕಂತನ ಏನಾರ ಒಂದ್ ಕೆಲಸ ಬಂದ್ಬಿಡ್ತಾವು, ಹಂಗ ತಪ್ಪುದಾಗಕತ್ತತ್ ನೋಡು. ಇವತ್ ಸಂಜೆ ಮುಂದೆ ಎಷ್ಟೊತ್ತಿದ್ರು ಬರ್ತಾನೆ ಮಾವ, ತಪ್ಪಿಸೋದಿಲ್ಲ. ಏನ್ ಬೇಡ, ನೀ ಸಂಜೆಗೂ ಬರೋದ್ ಬೇಡ, ಮುಂಜಾನೆನೂ ಬರೋದ್ ಬೇಡ. ಈಗ ಭೇಟಿಯಾಗಿದೆಯಲ್ಲ, ಇನ್ ಹೊಳ್ಳಿ ಯಾವಾಗ ನನ್ನ ಕಣ್ಣಿಗೆ ಹಿಂಗ್ ಬೀಳ್ತೀಯೋ ಗೊತ್ತಿಲ್ಲ. ಈಗ ನಮ್ದು ಏನಿದ್ರು ವ್ಯವಹಾರ ಚುಕ್ತಾ ಮಾಡ್ಕೊಂಡ್ಬಿಡು. ಏನ್ ಮಾವ, ಕೊಟ್ಟಿರು 500 ರೂಪಾಯಿಕ ಏನ್ ಲಕ್ಷ ಗಂಟ್ಲೆ ವ್ಯವಹಾರ ಮಾತಾಡ್ದಂಗ್ ಮಾತಾಡ್ತೀಪ, ಚುಕ್ತಾ ಮಾಡ್ಕೊಂಡ್ಬಿಡಂತೆ. ಹೌದಪ್ಪ, ಕೊಟ್ಟಿರು 500 ರೂಪಾಯಿನ ಕೊಡಕ್ ತಯಾರಿಲ್ಲ ನೀನು. ಈ ನಮ್ಮನಿ ಓಡಿಸಾಡಕತ್ತಿ ನನ್ನ. ಇನ್ನ ಏನ್ರ ಲಕ್ಷ ಗಂಟ್ಲೆ ವ್ಯವಹಾರ ಮಾಡ್ರಿ ಮುಗ್ದ ಹೋತ್ ನಿಂಬಟ. ಬಿಡಮ್ಮವ, ಇವತ್ತಟು ನಂದು ಅರ್ಜೆಂಟ್ ಕೆಲಸ ಐತಿ, ನಾ ಹೋಗಿ ಬರ್ತೇನೆ. ಸಂಜೆ ಮುಂದೆ ನೋಡ ನಿಮ್ಮ ಮನೆಗೆ ಬಂದ ನಿನ್ ರೊಕ್ಕ ಪೈಸಾ ಚುಕ್ತಾ ಮಾಡ್ತಾನಂತ, ಆತಲೋ? ಏನ್ ಬೇಡ, ನೀ ಚುಕ್ತಾ ಮಾಡೋದೆಲ್ಲ ಗೊತ್ತೈತ್ ನನಗ. ನೋಡು, 500 ರೂಪಾಯಿ ಇಸ್ಕೊಂಡ 3 ತಿಂಗಳಾತ. 3 ತಿಂಗಳಿಂದ ಇಂದು ಕೊಡ್ತಾನೆ ನಾಳೆ ಕೊಡ್ತಾನೆ ತಪ್ಪಿಸ್ಕೊಂತ ಅಡ್ಡಾಡಕತ್ತಿ. ಮತ್ ಮನಿ ಮಠ ಬಂದ್ರ ಮನ್ಯಾಗೂ ಸಿಗೋಂಗಿಲ್ಲ. ಅದಕ್ಕೆ ಬೇಡ, ಈಗ ಏನಿದ್ದದ್ದು ಸಿಕ್ಕಿದಿ, ಈಗ ಕೊಟ್ಟು ಹೋಗ್ಬಿಡ್ ನನ್ ರೊಕ್ಕನ. ಏನ್ ಮಾವನಿ, ನೀನ್ 500 ರೂಪಾಯಿ ತಗೊಂಡ ನಾ ಏನ್ ಎಲ್ರ ಓಡೋಕನ? ಇದೇ ಊರಾಗ ಇರ್ತೇನು, ಕೊಡ್ತೇನೆ ತಗೋ. ಮಲ್ಲಣ್ಣ ಇಲ್ಲೇ ಅದಾನಲ್ಲ, ನಾ ಮನಿ ಮಠ ಹೊಂಟಿದ್ದೀನಿ ನೋಡು ಸುಳ್ಳು. ರಾಮಣ್ಣ ಚಲೋ ಟೈಮ್ಕ ಬಂದ್ರಿ ನೋಡ್ದ, ಬರ್ರಿ ಒಂದಿಟ ಇಲ್ಲಿ. ಏನಪ್ಪ ಮಲ್ಲಣ್ಣ, ಯಾಕ ಸಿಟ್ನಾಗದಿಯಲ್ಲ? ಏನಾರ ಅಂದನ ಇವ್ ತಿಪ್ಪೆ? ಇಲ್ರಿ ರಾಮಣ್ಣರ, ಅವ್ ಏನ್ರ ಅಂದ್ರ ನಾ ಬಿಡ್ತೇನೇನ್ರಿ ಅವನ್ನ? ಅವ 500 ರೂಪಾಯಿ ಇಸ್ಕೊಂಡ 3 ತಿಂಗಳಾತ್ರಿ. ಹೊಳ್ಳಿ ಕೊಡಂದ್ರ ಇಂದು ಕೊಡ್ತಾನೆ ನಾಳೆ ಕೊಡ್ತಾನಂತ ಬರೇ ಕಾಗಿ ಹರ್ಸಾಕತ್ತಾನ ನೋಡ್ರಿ. ಇವತ್ತ ಸಿಕ್ಕಾನು, ಹಂಗಾರ ಕೊಟ್ಟ ನನ್ನ ವ್ಯವಹಾರ ಮುಗಿಸಿ ಹೋಗ್ಪಾ ಅಂತಂದ್ರ ಮತ್ತ ಸಂಜಿಕ್ ಬೇಟಕ್ಕಂತಗೋ ಮುಂಜಾನೆ ಬೇಟಕ್ಕಂತಗೋ ಅನ್ನಕತ್ತಾನ್ರಿ. ಏನ್ ಹೇಳ್ತೀರೋ ನೀವ ಹೇಳ್ರಿ ರಾಮಣ್ಣರ ಅವಂಗ. ನೋಡ್ರಿ ಕಾಕಾರ ಹೆಂಗ್ ಮಾತಾಡ್ತಾರಂತೇಳಿ. ಏನ್ 500 ರೂಪಾಯಿ ತಗೊಂಡ ಊರ್ ಬಿಟ್ಟು ಊರಿಗೆ ಓಡೋಕೇನೇನ್ರಿ? ಇಲ್ಲೇ ಇರ್ತಾನ ಹೌದಿಲ್ಲ ರೀ? ಇವತ್ತೊಂದಿನ ಇರ್ರಿ, ಸಂಜೆ ಮುಂದೆ ಎಷ್ಟೊತ್ತಿದ್ರು ಮನೆಗೆ ತಂದು ಕೊಡ್ತೇನ್ರಿ ಅಂತ ಹೇಳಾಕತ್ತೇನಿ. ಅಷ್ಟ್ ಅಂದ್ರೂ ಕೇಳವಲ್ರಿ ನೋಡ್ರಿ. ಇಲ್ರಿ ರಾಮಣ್ಣ, ಇವ್ ಹಿಂಗ್ ಹೇಳಕ್ಕಾಗಿ ಹಾರ್ಸಕತ್ತ ಭಾಳ ದಿನ ಆತ್ರಿ. ನಾನು ಇವತ್ತು ತಲಿ ಕೆಟ್ಟನ ಸಿಕ್ಕ ಅಂತ ತಡಿ ಅಂತ ಹಿಡ್ಕೊಂಡ್ಬಿಟ್ಟೇನ್ರಿ ಅವ್ನು. ಇಲ್ಲಿಂದ ತಪ್ಪಿಸ್ಕೊಂಡು ಹೋದಂದ್ರ ನನ್ನ ರೊಕ್ಕ ಬರುದಿಲ್ಲ ಅನ್ನೋದು ಗ್ಯಾರಂಟಿನ ಐತ್ರಿ ನನಗೆ. ಅಲ್ಲ ತಿಪ್ಪೇಶಿ, ನಿನಗೆ ಅವಶ್ಯಕತೆ ಇದ್ದಾಗ ರೊಕ್ಕ ಇಸ್ಕೊಂಡಿರ್ತಿ, ಅವ್ರು ಕೇಳೋಕ್ಕಿಂತ ಮೊದ್ಲನ ನೀಗ ಹೇಳಿ ಟೈಮ್ಕ ಮುಟ್ಟಿಸ್ಬಿಡ್ಬೇಕಪ್ಪ. ಅದನ್ನ ಬಿಟ್ಕೊಟ್ಟ 500 ರೂಪಾಯಿ ಸಲುವಾಗಿ ಹಿಂಗ್ 3 ತಿಂಗಳು ಕಾಡ್ಸಿರ ನಿನ್ಗೆ ಯಾರ ಮತ್ತೊಮ್ಮೆ ರೊಕ್ಕ ಕೊಡ್ತಾರನ? ಇಲ್ರಿ ಕಾಕಾರ, ನಾ ಏನ್ ಕೊಡುದಿಲ್ಲ ಅಂತ ಅಂದಿಲ್ರಿ. ಏನೋ ಒಂದಿಟ ತಡ ಆಗೈತೆ ಅಷ್ಟ ರೀ, ಕೊಡ್ತೇನ್ರಿ. ನಾ ಯಾಕೆ ಅವ್ರ ರೊಕ್ಕ ಇಟ್ಕೊಲ್ರಿ? ಅಲ್ಲೊಪ್ಪ ತಿಪ್ಪೇಶಿ, ರೊಕ್ಕದ ವ್ಯವಹಾರದಾಗ ಯಾವಾಗಿದ್ರು ಸುದ್ದಿ ಇರ್ಬೇಕು ನೋಡಪ್ಪ ಮನುಷ್ಯ. ಕೇಳಿ ಟೈಮ್ಗೆ ಅವ್ರು ಕೊಟ್ಟಿರ್ತಾರಂದ್ರ ಅವ್ರ ಟೈಮ್ಗೆ ಅಂದ್ರ ನಾವು ಸರಿಯಾಗಿ ರೊಕ್ಕ ವಾಪಸ್ ಕೊಟ್ಟು ಬಿಡ್ಬೇಕು. ಅದನ್ನ ಬಿಟ್ಟ ಹಿಂಗ್ ತಪ್ಪಿಸ್ಕೊಂತ ಮಾಡ್ಕೊಂತ ಹೊಂಟ್ರ ಇನ್ನೊಮ್ಮೆ ಮತ್ತೊಮ್ಮೆ ಏನ್ರ ಕಷ್ಟದ ಪರಿಸ್ಥಿತಿ ಬಂದಾಗ ಯಾರ ರೊಕ್ಕ ಕೊಡ್ತಾರನ? ಏನ್ ಬಿಡ ಮನುಷ್ಯ ವ್ಯವಹಾರಕ್ಕೆ ಸರಿ ಇಲ್ಲ ಅಂತ ಹೇಳಿ ಯಾರೂ ನಮ್ ಸಹಾಯಕ್ ಬರಲ್ಲ. ಹೌದೌದು ಬಿಡ್ರಿ ಕಾಕಾರ, ಆದ್ರ ನಾ ಏನು ಕೊಡುದಿಲ್ಲ ಅಂದಿಲ್ಲಲ್ರಿ, ಕೊಡ್ತೇನ್ರಿ. ಏನೋ ಒಂದ್ ಸ್ವಲ್ಪ ತಡ ಆತು ಅಷ್ಟ ರೀ. ಇಲ್ರಾಮಣ್ಣ ಬರೇ ಸುಳ್ಳು ಹೇಳ್ತಾನ. ನನಗ ಈ ಕಷ್ಟ ಐತಿ, ನಾ ಇಷ್ಟು ದಿನ ಬಿಟ್ಟು ಕೊಡ್ತಾನು ಅಂತ ಹೇಳ್ಬೇಕ? ಇಲ್ಲ ಇಲ್ಲ, ಬೆಳಿಗ್ಗೆ ಫೋನ್ ಹಚ್ಚಿರ ಸಂಜೆಗೆ ಕೊಡ್ತಾನೆ ಅನ್ನೋದು, ಸಂಜೆಗೆ ಫೋನ್ ಹಚ್ಚಿರ ಬೆಳಿಗ್ಗೆ ಕೊಡ್ತಾನೆ ಅನ್ನೋದು. ಈಗೂ ಹಿಂಗ ನೋಡ, ಈಗ ಸಂಜೆ ಮುಂದೆ ಕೊಡ್ತಾನಂತೆ ಹೊಂಟಾನ. ಇನ್ ಸಂಜೆ ಮುಂದೆ ಬೆಟ್ಟೆ ಆದ್ರೆ ಹೇಳವ್ ನನಗ್. ಯಾಕಪ್ಪ ಹಂಗ್ಯಾಕ್ ಮಾಡ್ತಿ? ಇಲ್ರಿ ಕಾಕಾರ, ಇವತ್ ಸಂಜೆ ಮುಂದೆ ಎಷ್ಟೊತ್ತಿದ್ರು ಕೊಟ್ಟ ಬಿಡ್ತೇನ್ರಿ. ಏನೊಂದ್ 500 ರೂಪಾಯಿಕ ಇವ್ ಲಕ್ಷ ಗಂಟ್ಲೆ ರೊಕ್ಕ ಮುಣಗಿಸ್ಕೊಂಡನೋ ಅನ್ನೋರಂಗ ಮಾತಾಡಕತ್ತಾರ ನೋಡ್ರಿ. ಅಲ್ಲೋ ತಮ್ಮ, 500 ರೂಪಾಯಿ ಆಗ್ಲಿ 5 ಲಕ್ಷ ರೂಪಾಯಿ ಆಗ್ಲಿ, ಅದ್ರ ಬೆಲೆ ಅದಕ್ಕೆ ಇದ್ದೇ ಇರ್ತೈತೆ ಹೌದಿಲ್ಲೋ? ಯಾವ್ದಾರು ಕಷ್ಟಪಟ್ಟು ದುಡ್ದಾಗನ ಬಂದಿರ್ತೈತಿ. ಅಲ್ಲ, ಇಷ್ಟೆಲ್ಲಾ ಮಾತಾಡಕತ್ತಿ, ಅದ 500 ರೂಪಾಯಿನ ನೀ ಎದಕ್ಕೆ ಇಸ್ಕೊಕ್ ಹೋಗಿದ್ದಿ? ಅದ 500 ರೂಪಾಯಿನ 3 ತಿಂಗಳಾದ್ರೂ ನಿನಗೆ ಕೊಡಕ್ಕಾಗತ್ತ ಅಂದ್ರ ಆ 500 ರೂಪಾಯಿ ನಿನಗೆ ಎಷ್ಟು ಪ್ರಾಮುಖ್ಯತೆ ಐತೆ ಅನ್ನೋದು ಗೊತ್ತಾಗತ್ತ ನಿಂಗ? ಹೌದ್ ಬಿಡ್ರಿ ಕಾಕಾರ. ಏನ್ ಹೌದ್ ಬಿಡ್ರಿ ಅಂತಿತ್ತಮ್ಮ? ನಮ್ಮ ಅವಶ್ಯಕತೆ ಇದ್ದಾಗ ಯಾರೋ ನಮಗ್ ಸಹಾಯ ಮಾಡಿರ್ತಾರಂದ್ರ ಅವ್ರನ್ನ ನಾವು ಕಾಡಿಸ್ಬಾರ್ದು. ಅವ್ರ ಟೈಮ್ಗೆ ನಾವು ಹೊಳ್ಳಿ ರೊಕ್ಕ ಕೊಟ್ಬಿಟ್ಟು ಅಂದ್ರ ಇನ್ನೊಮ್ಮೆ ನಿನಗೆ ಏನ್ರ ಕಷ್ಟ ಬಂದಾಗ ಮತ್ತೊಮ್ಮೆ ಹೋದ್ರ ಅವ್ರು ರೊಕ್ಕ ಕೊಡುವಂಗ ಇಟ್ಕೋಬೇಕು. ಅದನ್ ಬಿಟ್ಟ ಈ ಮನುಷ್ಯ ವ್ಯವಹಾರಕ್ಕೆ ಸರಿ ಇಲ್ ಬಿಡು, ಇವಂಗ್ ರೊಕ್ಕ ಕೊಡಬಾರ್ದು ಅಂತ ಅವ್ರು ಇಲ್ಲ ಅಂತ ಹೇಳಿ ತಪ್ಪಿಸ್ಕೋಬಾರ್ದು ನೋಡು. ಹ್ಞೂ ರೀ ಕಾಕಾರ, ಇದೊಂದ್ಸಲ ತಪ್ಪಾತ್ರಿ. ಈಗ ಊರಿಗೆ ಹೋಗಿ ಬರ್ತೇನ್ರಿ. ಬಂದ ಸಂಜೆ ಮುಂದೆ ಎಷ್ಟೊತ್ತಿದ್ರು ರೊಕ್ಕ ತಂದ ಮುಟ್ಟಿಸ್ಬಿಡ್ತೇನೆ ತಗೋರಿ.
ಹ್ಮ್ ಇದ ಕಡೆದ್ ನೋಡ್ಪ ತಿಪ್ಪೇಶ, ಇನ್ನೊಮ್ಮೆ ಹಿಂಗದು ಮಾಡಿರ ಮತ್ ರಾಮಣ್ಣವ್ರು ಹೇಳ್ದಂಗ ನಾ ಮಾತ್ರ ಯಾವಾಗೂ 1 ರೂಪಾಯಿ ಕೊಡುದಿಲ್ಲ ನಿನಗೆ. ಇಲ್ಲ ತಗೋರಿ, ಈ ಸಲ ತಪ್ಸುದ್ಲೆ ತಂದು ಕೊಡ್ತೇನ್ರಿ. ಆಯ್ತು ತಗೋರಿ ಮಾವರ, ನನ್ ಗಟು ಅರ್ಜೆಂಟ್ ಐತಿ, ಬಸ್ಸಿಗೆ ಟೈಮ್ ಆಗೈತಿ, ನಾ ಹೋದವನ ಬರ್ತೇನ್ರಿ. ಹೋಯ್ ಬಾಪ, ಸಂಜೆ ಮುಂದ ಮರಿದ್ಲೆ ಮಲ್ಲಣ್ಣವ್ರ ಮನಿಗೆನ ಹೋಗಿ ರೊಕ್ಕ ಮುಟ್ಟಿಸ್ಬಿಡ ಆತಿಲ್ಲ. ಹ್ಞೂ ರೀ ಕಕ್ಕಾರ, ಚಲೋ ಟೈಮ್ಗೆ ಬಂದು ನೋಡ್ರಿ ರಾಮಣ್ಣರ. ಅಲ್ಲ ಮಗ, 500 ರೂಪಾಯಿಗೆ ಏನ್ ಲಕ್ಷ ಗಂಟ್ಲೆ ಮಾಡಿದಂಗೆ ಮಾಡ್ತೀರನ ಅಂತ ಕಾಗೆ ಹಲ್ಸಕತ್ ಬಿಟ್ಟಾನ್ರಿ. ಸಣ್ಣ ಹುಡುಗ, ಸಣ್ಣ ಬುದ್ಧಿ ಬಿಡು ಮಲ್ಲಣ್ಣ, ಕೊಡ್ತಾನ ಅಂದಲ್ಲ, ಕೊಡ್ತಾನ ತಗೋ. ಹ್ಞೂ ನೋಡೂನ್ರಿ. ಮತ್ತೆ ಏನ್ರಿ ನಾಷ್ಟ ಅದು ಆಗಿತ್ತನ್ರಿ ರಾಮಣ್ಣರ? ಹ್ಞೂ ಮಲ್ಲಣ್ಣ, ಆಗಿತ್ತು ನೋಡು. ನಾನು ಹಂಗಾರ ನಿಮ್ಮ ನೋಡಿಕೊಂಡ ಮನೆ ಕಡೆ ಹೊಂಟಿದ್ನಿ, ಇಲ್ಲೇ ಸಿಕ್ರಿ, ಚಲೋ ಆತ್ ಬಿಡು. ನಾನು ನೋಡ್ಕೊಂಡು ಹೊಂಟಿದ್ರೆ ಯಾಕ್ರಿ ರಾಮಣ್ಣರ, ಏನಾರ ಕೆಲಸ ಇತ್ತನ್ರಿ? ಆ ಏನಿಲ್ರಿ, ಊರಾಗ ಜಾತ್ರೆ ನಡ್ದತಿ, ಎಲ್ಲಾರು ಮಂದಿ ಬಳಗ ಕಳ್ಳ ಬಳ್ಳಿ ಎಲ್ಲಾರನು ಕರೆಸ್ಕೊಂಡ ಜಾತ್ರೆ ಮಾಡಕತ್ತಾರಲ್ಲ, ಅದಕ್ಕ ಅದನ್ನ ಮಾತಾಡಿರತ್ತಂತ ಬನ್ನಿ ನೋಡ್ರಿ. ಹೌದ್ರಿ ರಾಮಣ್ಣರ, ಯಾರನ್ನೂ ಮರ್ಯಾಕ್ ಹೋಗ್ಬೇಡ್ರಿ. ನಾನು ಯಾರನ್ನಾರ ಮರೆತಿರ್ತಾನಂತ ನಾ ಮಗನ ಕರೆ ಎಲ್ಲ ಬರೀಸಿಟ್ಬಿಟ್ಟೇನ್ರಿ, ನೆನಪು ಮಾಡಿ ಎಲ್ಲಾರನ್ನೂ ಕರೆದ್ರಾತ್ ಅಂತ ಹೇಳಿ. ಇನ್ನೇನ ನಾಳಿಂದ ಎಲ್ಲಾರಿಗೂ ಫೋನ್ ಹಚ್ಚಕ್ ಚಾಲು ಮಾಡಿಬಿಡ್ತೇವೆ ನೋಡ್ರಿ. ಹ್ಞೂನ್ರಿ, ನಾನು ಹಂಗ ಮಾಡಿದ್ದೇನೆ. ಗಿರ್ಜಕ್ಕನ ಕಡೆ ಎಲ್ಲಾನು ಬರಿಸಿಟ್ಟೇನ್ರಿ, ಒಬ್ಬೊಬ್ರಿಗೆ ಫೋನ್ ಹಚ್ಚಿ ಹೇಳಿರತ್. ಮೊದಲೆಲ್ಲ ಊರೂರಿಗೆ ಹೋಗಿ ಹೇಳಿ ಬರ್ತಿದ್ರು, ಈಗ ಬರೀ ಫೋನ್ ಹಚ್ಚಿ ಹೇಳೋದು ವಜ್ಜೆಗೈತ್ ನೋಡ್ರಿ. ಹೌದ್ ಬಿಡ್ರಿ ರಾಮಣ್ಣರ, ಮೊದಲ ಫೋನ್ಗಳು ಇರಕಿಲ್ಲ, ಕಾಗದಾರ ಬರಿತಿದ್ದು, ಇಲ್ಲ ನಾವ ಹೋಗಿ ಹೇಳಿ ಬರ್ತಿದ್ವಿ ರೀ. ಈಗೇನ್ ಫೋನ್ಗಳು ಅದಾವಲ್ಲ, ಫೋನ್ ಹಚ್ಚಿ ಬಿಡುದ್ರಿ ಮತ್ತೆ. ಮಲ್ಲಣ್ಣ, ನಿಮ್ಮಂತೇಕ ನಮ್ಮ ಮುತ್ತಣ್ಣ ಸಾವಿತ್ರಿದು ಫೋನ್ ನಂಬರ್ ಇರ್ಬೇಕಲ್ಲ? ಮುತ್ತಣ್ಣ ಸಾವಿತ್ರಿ ನಂಬರ್ ರೀ ಐತ್ರಿ ರಾಮಣ್ಣರ. ಚಲೋ ಆತ್ ಬಿಡ್ರಿ, ನಿಮ್ಮಂತೇಕ ನಂಬರ್ ಸಿಗ್ತದಂತ ಗೊತ್ತಿತ್ತು ನನಗ. ಚಲೋ ಆತು. ಮತ್ತೆ ಫೋನ್ ನಂಬರ್ ಅಟ ಎದ್ರಾಗಾರ ಬರದ್ ಕೊಡ್ತೀರೇನ್ರಿ? ಅವ್ರಿಗೆಟ ಫೋನ್ ಹಚ್ಚಿ ಜಾತ್ರೆಗೆ ಹೇಳ್ಬಿಟ್ರಾತು ಅಂತ ಮಾಡಿದೇನ್ರಿ. ಏನ್ರಿ ರಾಮಣ್ಣರ, ನೀವು ಮಾತಾಡತ್ತೀರಿ ಈ ಮಾತ? ಹಂಗಾರ ಸಾವಿತ್ರಿಗದು ಫೋನ್ ಹಚ್ಚಿ ಜಾತ್ರೆ ಕರೆಯಕತ್ತೀರಿ? ಹ್ಞೂ ಮಲ್ಲಣ್ಣ, ಎಲ್ಲಾರು ಊರಾಗ ಮಕ್ಕಳು ಮರಿ ಮೊಮ್ಮಕ್ಕಳು ಅಂತ ಹೇಳಿ ಕರ್ಕೊಂಡು ಜಾತ್ರೆ ಮಾಡಕತ್ತಾರು. ನಾವು ಇದ್ದು ಇಲ್ದಾರಂಗ ಇರೋದು ಯಾಕ? ಇರೋ ಒಬ್ಬ ಹೆಣ್ಮಗಳನ್ನ ಬಿಟ್ಟ ನಾವರ ಹೆಂಗ್ ಜಾತ್ರೆ ಮಾಡೋದು ಹೇಳು? ಅದಕ್ಕೆ ಏನಾರ ಆಗ್ಲಿ, ಅವ್ರನ್ನೂ ಕರೆದ್ ಬಿಟ್ರಾತಂತ ಮಾಡಿದನ್ ನೋಡ್ರಿ. ಎಂತ ಖುಷಿ ಸುದ್ದಿ ಹೇಳಿರಿ ರಾಮಣ್ಣರ. ಅಲ್ಲ, ಫೋನ್ ಹಚ್ಚೋದು ಯಾಕ್ರಿ? ನಡೀರಿ, ನಾನು ಬರ್ತೇನಂತ ಒಂದಿನ ಹೋಗೇ ಬಂದ್ಬಿಡೋಣ್ರಿ ಅವ್ರ ಮನಿಗೆನ. ಏನು ಅವ್ರ ಮನೆಗೆ? ಬ್ಯಾಡ್ ಮಲ್ಲಣ್ಣ, ನಮ್ಮ ಮನೆಗೆ ಬರಬೇಡ್ರಿ ಅಂತ ಹೇಳಿ ಇದ ನನ್ನ ಬಾಯಿಲೆ ಹೇಳಿದನು. ಅಂತಾವ ಯಾವ ಮಕ ಇಟ್ಕೊಂಡ ಅವ್ರ ಮನೆ ಬಾಗಿಲ್ತನ ಹೋಗಿ ನಿಂದಿರ್ಲಿ? ಬೇಡ. ಅಯ್ಯೋ ಬಿಡ್ರಿ ರಾಮಣ್ಣರ, ಮಕ್ಕಳ ಜೋಡಿ ಇವನ್ನೆಲ್ಲ ಏನು ನೆನಪಿಟ್ಕೋದ್ರಿ? ಇದನ್ನೆಲ್ಲ ಮರೆತ ನೀವು ಹೋಗಕ್ಕೆ ಮನಸ್ಸು ಮಾಡಿದಿರಲ್ಲ, ಅದ ದೊಡ್ಡದ್ರಿ. ಅಲ್ಲ, ಇಷ್ಟು ದಿವ್ಸದ ಮೇಲೆ ನಮ್ಮಪ್ಪ ನಮ್ಮ ಮನೆಗೆ ಬಂದಾರ ಅನ್ನೋದ್ರ ನಿಮ್ಮ ಮಗಳಿಗೆ ಅದಕ್ಕಿಂತ ಹೆಚ್ಚಿನ ಖುಷಿ ಮತ್ತೇನು ಇರ್ತೈತ್ರಿ? ಹಳೇದೆಲ್ಲ ಮರೆತು ಹೋಗಿ ಹೊಸ ಖುಷಿ ಒಂದೇ ಉಳಿತೈತಿ. ನಡೀರಿ, ನಾನು ಬರ್ತಾನಂತ. ಇವತ್ತ ಹೋಗೋಣನ್ರಿ? ಇವತ್ತ ಬ್ಯಾಡ ಮಲ್ಲಣ್ಣ, ಎಲ್ಲರೂ ಇವತ್ತು ಸೀರೆ ಸಂತಿಗೆ ಹೋಗೋಣ ಅನ್ನಕತ್ತಾರು. ಅವರ ಅಷ್ಟ ಹೆಣ್ಮಕ್ಳಕ್ಕಾರು, ಮತ್ತು ನಾವು ನೀವು ಇಬ್ರು ಅವ್ರ ಜೋಡಿ ಹೋಗ್ಕಾರ ಸೀರೆ ಸಂತೆ ಅಟ್ ಮಾಡ್ಕೊಂಬರು ನಡ್ರಿ. ಇವತ್ತು ನಾಳೆ ಸಾವಿತ್ರಿ ಮನೆಗೆ ಹೋದ್ರಾತಂತ. ಹೌದ್ರಿ, ಆಯ್ತು ತಗೋರಿ ರಾಮಣ್ಣರ, ಹಂಗ ಮಾಡೋಣ್ರಿ. ಹಂಗಾರ ನನಗೂ ಅದ ಚಿಂತೆ ತಿತ್ರಿ, ನನ್ನ ಹೆಂಡತಿನೊಬ್ಬಕಿನ್ನ ಸೀರೆ ಸಂತಿ ಕಳ್ಸಿರ ಎಟ್ಟೆಟ್ ರೊಕ್ಕ ಕೊಟ್ಟು ಸೀರೆ ತೊಗೊಂಡ್ ಬರ್ತಾಳೋ ಅಂತ ಹೇಳಿ ಇವತ್ತು ನಾವು ಅವ್ರ ಜೋಡಿ ಹೋಗೋಣ ಅಂದ್ರಲ್ಲ, ಈಗ ಸಮಾಧಾನ ಆತ್ ನೋಡ್ರಿ. ನಾನು ಕಣ್ಮುಂದೆ ಇದ್ನಿ ಅಂದ್ರ ಅಷ್ಟೇ ಕಮ್ಮಿ ರೇಟಿನೂ ಕೊಡಿಸ್ಕೊಂಡ್ ಬರಾಕ್ ಚಲೋ ಆಕೈತ್ರಿ. ಇರ್ಲಿ ಬಿಡ ಮಲ್ಲಣ್ಣ, ತಗೋಲಿ. ಏನ್ ಯಾವಾಗೋ ಒಂದ್ ವರ್ಷ ಜಾತ್ರೆ ಆಗತತಿ, ತಗೋಲಿ ಬಿಡ. ಪಾಪ ಅವ್ರಿಗೂ ಒಂದ್ ಆಸೆ ಅಲ್ಲ. ಏನ್ ಆಸೆ ಬಿಡ್ರಿ ರಾಮಣ್ಣರ, ಜಾತ್ರಿ ನಿಬ್ನ ಅವು ಇವು ಅಂತ ಹೇಳಿ ಎಲ್ಲದಕ್ಕೂ ದೀಪಾವಳಿಗೆ ಯುಗಾದಿಗೆ ಅಂತ ಹೇಳಿ ಸೀರೆಗಳು ತಗೊಂಡಿರ್ತಾರ್ರಿ. ಮತ್ತು ಸೀರಿಲ್ಲ ಅಂತಾರ್ರಿ. ಮತ್ತು ಯಾವ್ದಾರ ಕಟ್ನಕ್ಕ ಬಂದ್ರ ಹೊಸ ಸೀರೆ ಬೇಕಾ ಹೆಣ್ಮಕ್ಳಿಗೆ? ಅದಕ್ಕೆ ಅಷ್ಟ್ರಾಗ ನೋಡಿ ಕೊಡ್ಸಿರಾತಂತ ಮಾಡಿದ್ರಿ ಇದೊಂದ್ಸಲ ನಾನು. ಇರ್ಲಿ ಬಿಡ ಮಲ್ಲಣ್ಣ, ಎಲ್ಲಾ ಹೆಣ್ಮಕ್ಳಂಗ ಅವ್ರಿಗೂ ಚಲೋ ಸೀರೆ ಉಟ್ಕೊಳ್ಳೋದು ಆಸೆ. ತಗೋಲಿ ಬಿಡ. ಏನ್ ಆಸೆನೋ ಏನೋ ಬಿಡ್ರಿ, ಮನ್ಯಾಗ ಟಜೂರಿ ತುಂಬಾ ಸೀರೆಗಳು ಇದ್ರನು ಸೀರೆಗಳು ಕೊಡಿಸಿ ಸಾಕಾಗಿ ಹೋಗಿತ್ರಿ ನನಗೂ. ಆತ್ ನೋಡ್ರಿ ಮಲ್ಲಣ್ಣ, ಮತ್ ನಾವ್ ಲೇಟ್ ಆಗಿ ಹೋದ್ರ ನಮ್ಮನ್ ಬಿಟ್ಟ ಅವರು ಸೀರೆ ಸಂತಿಗೆ ಹೋಗ್ಬಿಡ್ತಾರು. ಮತ್ತ ನಾಳೆ ಮರಿಬೇಡ್ರಿ, ಹಂಗಾರ ಹೋಗಿ ಬರೋಣ್ರಿ ಸಾವಿತ್ರಿ ಮನೆಗೆ. ಹ್ಞೂನ್ರಿ ರಮಣ್ಣ, ಹೋಗಿ ಬರೋಣ್ರಿ. ಭಾಳ ವರ್ಷದ ಮ್ಯಾಲ ನನ್ನ ಮಗಳ ಮನೆ ಬಾಗಿಲ್ಗೆ ಹೊಂಟೇನಿ. ನನಗಂತೂ ಏನು ಮಾಡಬೇಕು ಏನು ಬಿಡ್ಬೇಕಂತ ಗೊತ್ತಾಗವಲ್ತ್ರಿ. ಆದ್ರೆ ನನ್ನ ಮಗಳನ್ನ ಮಾತ್ರ ನಾ ಜಾತ್ರೆಗೆ ಕರೆಯಬೇಕ. ಏನು ಜಗಳ ಯಾರ ಮನೆಗೆ ಇರೋದಿಲ್ಲ, ಎಲ್ಲಾನು ಮರೆತ ಮುಂದೆ ಸಾಗ್ಬೇಕು. ಅದ ಜೀವನ. ನಾಳೆ ಈ ಜೀವನ ಬೇಕಂದ್ರೆ ಮತ್ತೆ ನಮಗೆ ಸಿಗ್ತೈತೇನ್ರಿ? ಈಗನ ನಾವು ಇರುವಾಗನ ಮಕ್ಕಳು ಮರಿ ಎಲ್ಲರ ಜೋಡಿನೂ ಸಂತೋಷದಿಂದ ಇರ್ಬೇಕು, ಅಷ್ಟೇ ರೀ ಜೀವನ. ಅದು ಏನಾರ ಆಗಲಿ, ಅವ್ರು ನನ್ನ ಬೈದ್ರೂ ಪರವಾಗಿಲ್ಲ, ನನಗೆ ಏನಾರ ಅಂದ್ರೂ ಪರವಾಗಿಲ್ಲ, ನಾ ನನ್ನ ಮಗಳ ಮನೆಗೆ ಹೋಗಿ ಅವ್ರನ್ನಷ್ಟನ್ನು ನಾಳೆ ಜಾತ್ರೆಗೆ ಕರ್ಕೊಂಡನೇ ಬರ್ತೇನೆ.